ನಮಸ್ಕಾರ ವೀಕ್ಷಕರೇ. ಈ ಕಾಂಗಾರೂ ಪ್ರಾಣಿ ಆಸ್ಟ್ರೇಲಿಯಾದಲ್ಲಿ ಮಾತ್ರ ಯಾಕೆ ಕಂಡುಬರುತ್ತದೆ, ಬೇರೆ ದೇಶಗಳಲ್ಲಿ ಯಾಕೆ ಇರೋದಿಲ್ಲ? ಬನ್ನಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವೀಕ್ಷಕರೇ, ಮೊದಲನೇದಾಗಿ ಕಾಂಗಾರುಗಳ ಜೀವನ ಶೈಲಿ, ಇವುಗಳ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತಿಳ್ಕೊಳ್ಳೋಣ. ಕಾಂಗಾರೂ ಆಸ್ಟ್ರೇಲಿಯಾದಲ್ಲಿ ಕಂಡುಬರುವ ಪ್ರಸಿದ್ಧವಾದ ಪ್ರಾಣಿಯಾಗಿದೆ ಹಾಗೂ ಈ ಕಾಂಗಾರೂ ಸಸ್ಯಾಹಾರಿ ಪ್ರಾಣಿಯಾಗಿದೆ. ತನ್ನ ಮರಿಗಳನ್ನು ಹೊಟ್ಟೆಯ ಚೀಲದಲ್ಲಿ ಹೊತ್ತು ತಿರುಗುವ ಹೆಣ್ಣು ಕಾಂಗಾರುಗಳು ಒಂದು ಕಡೆ ಇದ್ದರೆ, ದಷ್ಟಪುಷ್ಟವಾದ ದೇಹವನ್ನು ಹೊಂದಿರುವಂಥ ಗಂಡು ಕಾಂಗಾರುಗಳು ಇನ್ನೊಂದು ಕಡೆ ಇರ್ತವೆ. ಇವುಗಳು ಮ್ಯಾಕ್ರೋಪೊಡಿಡೇ ಎಂಬ ಕುಟುಂಬಕ್ಕೆ ಸೇರಿವೆ, ಅಂದರೆ ದೊಡ್ಡ ಪಾದದ ಸಸ್ತನಿಗಳು ಅಂತ ಕರೀತಾರೆ. ಇವುಗಳಲ್ಲಿ 4 ವಿಧದ ಕಾಂಗಾರುಗಳಿವೆ: ಕೆಂಪು ಕಾಂಗಾರೂ, ಈಸ್ಟರ್ನ್ ಗ್ರೇ ಕಾಂಗಾರೂ, ವೆಸ್ಟರ್ನ್ ಗ್ರೇ ಕಾಂಗಾರೂ, ಆಂಟಿಲೋಪೈನ್ ಕಾಂಗಾರೂ ಅಂತ ಇವುಗಳನ್ನು ವರ್ಗೀಕರಿಸಲಾಗಿದೆ. ಇದರಲ್ಲಿ ಕೆಂಪು ಕಾಂಗಾರುಗಳು ಪ್ರಪಂಚದಲ್ಲಿ ಯಾವುದೇ ಭಾಗಕ್ಕೆ ಹೋದರೂ ಬದುಕುವ ಶಕ್ತಿಯನ್ನು ಹೊಂದಿವೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಯಾಕೆಂದರೆ ಇವುಗಳು ಕಾಂಗಾರುಗಳಲ್ಲೇ ಅತ್ಯಂತ ದೊಡ್ಡ ಪ್ರಾಣಿ ಹಾಗೂ ಬಲಿಷ್ಠ ಪ್ರಾಣಿ ಎಂದು ಗುರುತಿಸಿಕೊಳ್ಳುತ್ತವೆ. ಇನ್ನು ಕಾಂಗಾರುಗಳು ಸುಮಾರು 2 ಮೀಟರ್ ಅಂದರೆ 6 ಅಡಿ 7 ಇಂಚುಗಳಷ್ಟು ಎತ್ತರ ಇದ್ದು ಮತ್ತು 90 kgಯಷ್ಟು ತೂಕವಿರುತ್ತವೆ. ಈ ಕಾಂಗಾರುಗಳು ದೊಡ್ಡದಾದ ಶಕ್ತಿಯುತವಾದ ಹಿಂಗಾಲುಗಳನ್ನು ಹೊಂದಿವೆ. ಇವುಗಳ ಪಾದಗಳು ಜಿಗಿಯಲು ಸಹಾಯ ಮಾಡುತ್ತವೆ. ವೀಕ್ಷಕರೇ, ಈ ಕಾಂಗಾರುಗಳ ಸ್ನಾಯುಗಳು ತುಂಬ ಬಲಿಷ್ಠವಾಗಿರುತ್ತವೆ ಹಾಗೂ ಸಣ್ಣ ತಲೆಯನ್ನು ಹೊಂದಿರುತ್ತವೆ. ಇವುಗಳ ಹಲ್ಲುಗಳು ತುಂಬ ಗಟ್ಟಿಯಾಗಿ ಇರೋದ್ರಿಂದ ಹುಲ್ಲನ್ನು ಕತ್ತರಿಸಿ ಪುಡಿ ಮಾಡಿ ತಿನ್ನುತ್ತವೆ. ವೀಕ್ಷಕರೇ, ಈ ಕಾಂಗಾರುಗಳು ಆಸ್ಟ್ರೇಲಿಯಾದಲ್ಲಿ ಮಾತ್ರ ಯಾಕೆ ಕಂಡುಬರುತ್ತವೆ ಅಂದರೆ, 180 ಮಿಲಿಯನ್ ವರ್ಷಗಳ ಹಿಂದೆ ಗೋಂಡ್ವಾನಾ ಎಂಬ ಖಂಡವು ವಿಭಜನೆಗೊಂಡಾಗ ನಾವು ಮ್ಯಾಪ್ನಲ್ಲಿ ವಿಶ್ವವನ್ನು ನೋಡಿದಾಗ ಈ ಥರ ರೂಪವನ್ನು ಪಡೆದುಕೊಳ್ಳುತ್ತದೆ. ಈ ಹಂತದಲ್ಲಿ ಆಸ್ಟ್ರೇಲಿಯಾ, ಅಂಟಾರ್ಟಿಕಾ ಹಾಗೂ ದಕ್ಷಿಣ ಅಮೆರಿಕಾ, ಆಫ್ರಿಕಾ ಖಂಡದಿಂದ ಬೇರೆಯಾದಾಗ ಆಸ್ಟ್ರೇಲಿಯಾ ಖಂಡದ ಸುತ್ತ ಸಮುದ್ರದ ನೀರು ಆವರಿಸಿಕೊಳ್ಳುತ್ತದೆ. ಹೀಗಾಗಿ ಕಾಂಗಾರುಗಳು ಆಸ್ಟ್ರೇಲಿಯಾ ಖಂಡವನ್ನು ಬಿಟ್ಟು ಬೇರೆಲ್ಲೂ ಹೋಗೋದಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣ ಆಗುತ್ತದೆ. ಹೀಗಾಗಿ ಸದ್ಯಕ್ಕೆ ಕಾಂಗಾರುಗಳು ಆಸ್ಟ್ರೇಲಿಯಾದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮಾತ್ರ ಕಂಡುಬರುತ್ತವೆ. ವೀಕ್ಷಕರೇ, ಇನ್ನೊಂದು ವಿಚಾರ ಏನೆಂದರೆ, ಪಪುವಾ ನ್ಯೂ ಗಿನಿಯಾದ ಉಷ್ಣವಲಯದ ಮಳೆಕಾಡುಗಳಲ್ಲಿ, ದೂರದ ಈಶಾನ್ಯ ಕ್ವೀನ್ಸ್ಲ್ಯಾಂಡ್ ಮತ್ತು ಪ್ರದೇಶದ ಕೆಲವು ದ್ವೀಪಗಳಲ್ಲಿ ಮ್ಯಾಕ್ರೋಪಾಡ್ ಜಾತಿಗೆ ಸೇರಿದ ಕಾಂಗಾರುಗಳು ವಾಸಿಸುತ್ತವೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ RK ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.